ಇದೀಗ ಬಂದ ಸುದ್ದಿ, ನಮ್ಮ ರಶ್ಮಿಕಾ ಮಂದಣ್ಣ ಅವರು ಕೊಡುವ ಸಮುದಾಯದಿಂದ ಬಂದಂತ ಪ್ರಪ್ರಥಮ ಹೀರೋಯಿನ್ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ತುಂಬಾ ಜನ ಕೊಡಗು ಹೀರೋಯಿನ್ಗಳಿಗೆ ಸ್ವಲ್ಪ ಬೇಜಾರಾಗಿದೆ. ಏನಕ್ಕಂದ್ರೆ ಇವ್ರಿಗಿಂತ ಮುಂಚೆ ನಾನು ಬಂದಿದ್ದು, ನಾನು ಎಷ್ಟೋ ವರ್ಷ ಆಯ್ತು ಬಂದು, ನಾನೇನು ಕೊಡಗಿಂದ ಬಂದಿಲ್ವಾ ಅನ್ನೋ ಥರ ಎಲ್ಲ ಸ್ವಲ್ಪ ನಡೀತಿದೆ. ಎಲ್ಲ ಮೀಡಿಯಾದಲ್ಲಿ ನೋಡ್ರೆ ಅದೇ ಸಿಗ್ತಿದೆ. ನನಗೆ ಒಂದು ಅರ್ಥ ಆಗ್ತಿರೋ ವಿಷಯ ಏನು ಅಂದ್ರೆ, ನಂಗೆ ರಶ್ಮಿಕಾ ಮಂದಣ್ಣ ಅವ್ರನ್ನ ಯಾಕೆ ಅವ್ರ ಮಾತುಗಳನ್ನ ಸೀರಿಯಸ್ ಆಗಿ ತಗೋತೀರ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅವರು ಏನೋ ಒಂದು ಹೇಳ್ತಾರೆ, ಅದನ್ನ ಸಡನ್ ನಮ್ಗೆ ಹೇಳೋರು ಅಂತ ಅನ್ಕೊಂಬಿಡೋದು. ಸುಮ್ಮನೆ ಏನೋ ಒಂದು ಅವ್ರನ್ನಂತೂ ರಶ್ಮಿಕಾ ಮಂದಣ್ಣ ಉಜ್ಜುತ್ತಾ ಅವ್ರೆ ಹಂಗಿಂಗಲ್ಲ. ಸುಮ್ಮನೆ ಅವ್ರನ್ನ ಟ್ರಾಲ್ ಮಾಡ್ಕೊಂಡು ಏನಾರ ಒಂದು ಬೇಕಲ್ಲ ಹಾಕೊಳಕ್ಕೆ, ಆ ಥರ ರೆಡಿ ಮಾಡ್ತಾರೆ. ಬಟ್ ಅದಂತೂ ನಿಜ. ಬಟ್ ರಶ್ಮಿಕಾ ಮಂದಣ್ಣ ಯಾಕೆ ಈ ಥರ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಫ್ರಮ್ ಹೈದರಾಬಾದ್ ಅಂತ ಹೇಳೋದು, ನಾನು ಹುಟ್ಟಿದ ನಮ್ಮ ಊರಿಗೆ ಬಂದ್ಬಿಟ್ಟು ನಾನು ಹೈದರಾಬಾದಿಂದ ಬಂದಿದ್ದೀನಿ ಅಂತ ಹೇಳೋದು. ಅಂದರೆ ಅವರು ಹಿನ್ನೆಲೆ ಮರ್ತೋಗ್ಬಿಟ್ಟಾರ. ಅದೇನು ನನಗೆ ಅರ್ಥನೇ ಆಗ್ತಿಲ್ಲ. ಅವ್ರು ಏನಕ್ಕೆ ಹಂಗೆ ಆಡ್ತಾವ್ರೋ, ಅವ್ರು ಏನು ಹೇಳಕ್ಕೆ ಹೋಗಿ ಏನು ಹೇಳ್ತಾರೋ ನಂಗಂತೂ ಗೊತ್ತಾಗ್ತಿಲ್ಲ. ಪಾಪ ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಏನೇ ಹೇಳಕ್ಕೆ ಹೋಗಿ ಏನೋ ಹೇಳ್ತಾ ಇದ್ದೀನಿ, ಆ ಟೆನ್ಷನಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ಅಂತ ಏನೋ ಪಾಪ ಆಗ್ತಾರೆ. ಅವರು ಹುಷಾರಾಗಿ ಬರಲಿ, ಎಲ್ಲ ಕಾಲಕ್ರಮೇಣ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಳ್ಳೆ ಕಡೆ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಬರಲಿ ಅಂತ ಕೇಳ್ಕೊತೀನಿ. ಸೊ ಅವ್ರು ಹೇಳೋ ಲೆಕ್ಕಾಚಾರದಲ್ಲಿ ಯಾವ ಥರ ಅಂದರೆ, ನಾನು ಟಾಪಲ್ಲಿ ಇದ್ದೀನಲ್ಲ, ಅದಕ್ಕೋಸ್ಕರ ಕೊಡುವ ಸಮುದಾಯದ ಹೆಣ್ಣು ಮಗಳಾಗಿ ನಾನು ಟಾಪ್ ಹೀರೋಯಿನ್ ಆಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಯಾರೋ ತಪ್ಪು ತಿಳ್ಕೊಂಬೇಡಿ. ತುಂಬ ಜನಗಳು ಇದ್ದೀರಾ, ಅವರು ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಾಗಿ ಇದ್ದೀರಾ ಅನ್ನೋ ಲೆಕ್ಕ ಏನೋ ಇದೇನೋ ಅವ್ರ ತಲೆಯಲ್ಲಿ, ಯಾರೋ ನಮ್ಮ ರಶ್ಮಿಕಾ ಮಂದಣ್ಣ ಅವ್ರ ತಲೆಯಲ್ಲಿ ನಾನು ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲೂ ಮಿಂಚುತ್ತಾ ಇದ್ದೀನಿ ಅನ್ನೋದು ಏನಾರೋ ತಲೆಯಲ್ಲಿದ್ದರೆ ಇದೇನೋ ಅದಕ್ಕೋಸ್ಕರ ಹತ್ರ ಮಾತಾಡಿದ್ರೆ, ದಯವಿಟ್ಟು ಇಲ್ಲಿರೋ ನಮ್ಮ ಕೊಡುವ ಹೀರೋಯಿನ್ಗಳು ಪಾಪ ಏನು ಬೇಜಾರು ಮಾಡ್ಕೊಳ್ದೆ, ಅವ್ರ ಮಾತನ್ನ ಸೀರಿಯಸ್ ತಗೊಳ್ದೆ ಆರಾಮಾಗಿರಿ. ಯಾರ್ಯಾರಂದ್ರೆ ನಮ್ಮ ಪ್ರೇಮ ಮೇಡಮ್ ಅವಾಗಿಂದ ಇದ್ದಾರೆ, ಅವರು ಕೊಡಗಿನಿಂದ ಬಂದದ್ದು. ಮತ್ತೆ ಬೇಸಿ ಗೋಪಣ್ಣ ಅಂತ ಅವರು ಅಷ್ಟೇ. ಮತ್ತೆ ಇವರು ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಸೊ ಅವರೆಲ್ಲ ಪಾಪ ಇನ್ನೂ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಇನ್ನೂ ಇದ್ದಾರೆ, ಇಲ್ಲೇ ಇದ್ದಾರೆ. ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೊಬೇಡಿ. ಅವ್ರು ಏನೇಂದ್ರೂ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ.